ಎಲ್ಲರಿಗೂ ನಮಸ್ಕಾರ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಹಬ್ಬ ಆಗಿರುವಂಥ ಪಂಚಮಿ ಹಬ್ಬದ ಉಂಡೆಗಳನ್ನು ನೋಡೋಣ. ಶೇಂಗಾ ಉಂಡೆ ಮಾಡೋಣ. ಹಬ್ಬ ಮಾಡೋದ್ರಲ್ಲಿ ಬ್ಯುಸಿ ಇದ್ವಿ, ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ನೋಡಿ, ಮೊದಲು ಶೇಂಗಾ ಹುರ್ಕೊಳ್ಳೋಣ. ಚೆನ್ನಾಗಿ ಕೆಂಪಗೆ ಅದು ಎಲ್ಲ ಸಿಪ್ಪೆ ಎಲ್ಲ ಬಿಟ್ಕೋಬೇಕು. ಆ ಥರ ನೀಟಾಗಿ ಕೆಂಪು ಹುರ್ಕೋಬೇಕು ಶೇಂಗಾನ. ಅದೆಲ್ಲ ಹುರ್ಕೊಂಡ್ಬಿಟ್ಟು ಸಿಪ್ಪೆ ಎಲ್ಲ ತೊಗೊಂಡ್ಬಿಟ್ಟು ಅದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು. ಈಗ ನಾನು ಒಂದು 5 ಲೋಟ ಶೇಂಗಾ ಬೀಜ ತೊಗೊಂಡಿದ್ದೀನಿ ಅಂದರೆ ಅದಕ್ಕೆ ಒಂದು 4 ಲೋಟ ಬೆಲ್ಲ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಹುರ್ಕಡ್ಲಿ ಪುಡಿನೂ ಬೇಕಲ್ವ, ಅದಕ್ಕೆ ಹುರ್ಕಡ್ಲಿ ಪುಡಿನೂ ಮಿಕ್ಸಿ ಮಾಡ್ಕೊಂಡು ಜರಡಿ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಶೇಂಗಾ ಎಲ್ಲ ಹುರ್ಕೊಂಡು ಸಿಪ್ಪೆ ತಗೊಂಡಿದ್ದೀನಿ. ಅದನ್ನ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ಭಾಳ ಮಿಕ್ಸಿ ಮಾಡ್ಕೋಬಾರ್ದು, ತರಿಯಾಗಿ ಮಾಡ್ಕೋಬೇಕು. ಕೆಲವ್ರು ಹಾಗೆ ಮಾಡ್ತಾರೆ. ನಮ್ಗೆ ಈ ಥರ ಒಂಚೂರು ಮಿಕ್ಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಪಾಕ ಇಟ್ಕೊಂಡಿದ್ದೀನಿ. ಸ್ವಲ್ಪ ಗಸಗಸೆನೂ ಹುರ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಶುಂಠಿ, ಏಲಕ್ಕಿ, ಲವಂಗದ ಪುಡಿನೂ ಮಿಕ್ಸಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಅದನ್ನು ಮೊದಲೇ ಮಾಡಿದ್ದೆ, ಹಾಗಾಗಿ ಇದು ವಿಡಿಯೋದಲ್ಲಿ ಬಂದಿಲ್ಲ. ಇದು ನೋಡಿ, ಇಲ್ಲಿ ಪಾಕ ಬರ್ತಾ ಇದೆ. ಇವಾಗ ಈ ಥರ ಚೆನ್ನಾಗಿ ಕುದಿಬೇಕದು. ಬೆಲ್ಲ ತೊಯ್ಯುವಷ್ಟು ಮಾತ್ರ ನೀರು ಹಾಕ್ಕೋಬೇಕು, ಜಾಸ್ತಿ ನೀರು ಹಾಕ್ಕೋಬಾರ್ದು. ನೋಡಿ, ಈ ಕಡೆ ಗಸಗಸೆ ಮಿಕ್ಸಿ ಮಾಡ್ಕೊಂಡು ಎಲ್ಲ ಒಂದೊಂದು ಎಲ್ಲ ಅವಾಗಿಂದ ಅವಾಗ ಎಲ್ಲನೂ ರೆಡಿ ಮಾಡ್ಕೊಂಬಿಡ್ಬೇಕು. ಎಲ್ಲ ಫ್ರೆಶ್ಶಾಗಿ ಮಾಡ್ಕೋಬೇಕು, ಅಂದರೆ ಚೆನ್ನಾಗಿರುತ್ತೆ. ಒಂದು ಒಲೆ ಮೇಲೆ ಶೇಂಗಾ ಹುರ್ಕೊಳ್ಳೋದು, ಒಂದು ಕಡೆ ಎಳ್ಳು ಹುರ್ಕೊಳ್ಳೋದು, ಆ ಥರ ಎಲ್ಲ ಮಾಡಿಬಿಡ್ಬೇಕು. ಇದು ನೋಡಿ, ಗಸಗಸೆ, ಇದು ಶುಂಠಿ, ಏಲಕ್ಕಿ, ಲವಂಗದ ಪುಡಿ ಅದು. ಇವಾಗ ಗಸಗಸಿನೂ ಹಾಕ್ಕೊಳ್ಳೋಣ, ಮಿಕ್ಸಿ ಮಾಡ್ಕೊಂಡಿದ್ದನ್ನು. ಗಸಗಸೆ ಒಂಚೂರು ಜಾಸ್ತಿ ಇದ್ದರೆ ಘಮ್ ಅನ್ನುತ್ತೆ. ಆಮೇಲೆ ಹುರ್ಕಡ್ಲಿ ಹಿಟ್ಟು ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ, ಉಂಡೆ ಚೆನ್ನಾಗಿ ಇದು ಆಗುತ್ತೆ. ಅದಕ್ಕೆ ನಮ್ಗೆ ತಿನ್ನೋಕ್ಕೂ ಒಳ್ಳೆ ಬಾಯಲ್ಲಿ ರುಚಿ ಬರುತ್ತೆ. ಅದು ಹುರ್ಕಡ್ಲಿ ಪುಡಿ ಹಾಕಲ್ದಂಗೆ ಉಂಡೆ ಮಾಡಿದರೆ ಅಷ್ಟು ಚೆನ್ನಾಗಿ ಬರೋಲ್ಲ ನನ್ನ ಪ್ರಕಾರ. ನೋಡಿ, ಪಾಕ ನೋಡೋದನ್ನು ಯಾವ ಥರ ಅಂತ ನೋಡ್ಕೊಳ್ಳೋಣ. ಕೈಲಿಂದನೂ ನೋಡ್ಬೋದು, ನಾವು ಕೈಲಿಂದನೂ ನೋಡ್ತೀವಿ. ಈ ವಿಡಿಯೋ ಸಲುವಾಗಿ ಈ ಥರ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಜನ ಪಾಕ ಮಾಡೋಕ್ಕೆ ಬರಲ್ಲ ಅಂತಿರ್ತಾರೆ. ಇದು ನೀಟಾಗಿ ದುಂಡಗಾಗಬೇಕು. ಇದು ಇನ್ನೂ ದುಂಡಗಾಗಿಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ದುಂಡಗಾಗುತ್ತೆ, ಆವಾಗ ಹಾಕ್ಕೊಳ್ಳೋಣ. ಇನ್ನೂ ಸ್ವಲ್ಪ ದುಂಡಗೆ ಬರಬೇಕು. ಇನ್ನು ನಿಮಗೆ ಸ್ವಲ್ಪ ಉಂಡೆ ಮೆತ್ತಗೆ ಬೇಕಂದರೆ ಇಷ್ಟೇ ಮಾಡಿಕೊಂಡ್ರೆ ಸಾಕು. ಯಾಕಂದರೆ ಮೆತ್ತಗೆ ಮಾಡಿಕೊಂಡ್ರೆ ಉಂಡೆ ಜಾಸ್ತಿ ದಿನ ತಡೆಯಲ್ಲ ಅಂದ್ಬಿಟ್ಟು ಸ್ವಲ್ಪ ಗಟ್ಟಿ ಮಾಡ್ಕೊಂಡಿರ್ತೀನಿ ನಾನು. ಇವಾಗ ನೋಡಿ, ಎಲ್ಲ ಮಸಾಲೆ ಹಾಕ್ಕೊಂಡಿದ್ದೀನಿ. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಪಾಕನ ಸೋಸ್ಕೊಂಡು ಹಾಕ್ಕೊಂಬಿಡೋಣ. ಯಾಕಂದರೆ ಬೆಲ್ಲ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕಲ್ಲಿರಲಿ, ಅದು ಕಬ್ಬಿಂದು ಸಿಪ್ಪೆ ಎಲ್ಲ ಬರ್ತಿರುತ್ತೆ, ಅದಕ್ಕೆ ಅದನ್ನೆಲ್ಲ ಸೋಸ್ಕೊಂಡು ಹಾಕ್ಕೊಂಡಿದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನೋಡಬೇಡಿ. ನೋಡಿ, ಉಂಡೆಗಳು ರೆಡಿ ಆಗ್ತಾ ಇದೆ. ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಉಂಡೆ ರೆಡಿಯಾಗಿದೆ. ನೋಡಿದ್ದಕ್ಕೆ ಧನ್ಯವಾದಗಳು. ಪಂಚಮಿ ಹಬ್ಬದ ಶುಭಾಶಯಗಳು.